ಮಯನ್ಮಾರ್ ಗಡಿಯಿಂದಲೂ ಕೂಡ ಉಗ್ರರು ಭಾರತದೊಳಕ್ಕೆ ಬರಲು ಸಜ್ಜಾಗ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇಂಟೆಲಿಜೆನ್ಸ್ ಕಡೆಯಿಂದ. ಹಾಗಾಗಿ ಭಾರತದ ಗುಪ್ತಚರ ಇಲಾಖೆಯಿಂದ ನಿಖರ ಮಾಹಿತಿ ಸಿಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎರಡೂ ದೇಶದ ಗಡಿಯಲ್ಲಿ ಭದ್ರತಾ ಪಡೆಯನ್ನ ಭಾರತೀಯ ಸೇನೆ ಹೆಚ್ಚು ಮಾಡ್ತಾ ಇದೆ. ಕಳ್ಳರು ಯಾವ ಕಡೆಯಿಂದ ಯಾವ ಸಮಯದಲ್ಲಿ ಹೇಗ್ ನುಗ್ತಾರೆ, ಗಡಿಯೊಳಗೆ ಉಗ್ರರು ನುಸುಳ್ತಾರೆ ಗೊತ್ತಿಲ್ಲ. ಹಂಗ್ ನೋಡೋದಾದ್ರೆ ಬಾಂಗ್ಲಾದೇಶ ಏನ್ ಹೇಳ್ತಾ ಇದೆ, ಇತ್ತೀಚೆಗೆ ಪಾಕಿಸ್ತಾನ ಇಂಡಿಯಾ ಒಪ್ಪಿದ್ರೆ ಬೇಕಾದ್ರೆ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತೆ. ಅವ್ರಗಳದೇ ಹಾಸ್ ಹೊತ್ಕೊಳ್ಳೋಷ್ಟು ಸಮಸ್ಯೆ ಇದೆ. ಇದರ ನಡುವೆ ಭಾರತದ ಗುಪ್ತಚರ ಇಲಾಖೆಗೆ ಸಿಕ್ಕಿರುವಂತಹ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಅವರು ಆ ಗಡಿ ಭಾಗದಿಂದಲೂ ನುಸುಳಿ ಬರಬಹುದು ಉಗ್ರರು ಅನ್ನುವ ಆತಂಕ ಇದೆ. ಈ ಬೆನ್ನಲ್ಲೇ ಈಗ ಒಂದು ಭದ್ರತೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಗಡಿಯಲ್ಲಿ ಒಂದು ಕಡೆ ಯುದ್ಧದ ವಾತಾವರಣ, ಮತ್ತೊಂದು ಕಡೆ ಬಾಂಗ್ಲಾದೇಶದ ಗಡಿಯಲ್ಲೂ ಕೂಡ ಉಗ್ರರ ಹೆಜ್ಜೆಯ ಗುರುತು ಕಂಡು ಬರ್ತಾ ಇದೆ. ಅಂದ್ರೆ ಇಂಟೆಲಿಜೆನ್ಸ್ಗೆ ಆ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋಕೆ ಕಷ್ಟ ಅನ್ನುವ ಪರಿಸ್ಥಿತಿಯಲ್ಲಿ ಸದ್ಯ ನಾವು ಗಮನಿಸಬಹುದು ಸೇನೆ ಇರೋದನ್ನ. ಗುಪ್ತಚರ ಇಲಾಖೆಗೆ ಸಿಕ್ಕಿರುವ ನಿಖರ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಬರೀ ಪಾಕಿಸ್ತಾನದ ಗಡಿಯಲ್ಲ, ಬಾಂಗ್ಲಾದೇಶದ ಗಡಿಯೂ ಕೂಡ ಸದ್ಯಕ್ಕೆ ಸೇಫ್ ಅಲ್ಲ, ಡೇಂಜರ್ ಅಲ್ಲಿ ಇದೀವಿ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಉಗ್ರರು ನುಸುಳಬಹುದು ಅನ್ನುವಂತಹ ಆತಂಕ ಇದೆ ಬಾಂಗ್ಲಾದೇಶದ ಗಡಿಯಲ್ಲಿ. ಬಾಂಗ್ಲಾದೇಶ ಹುಟ್ಕೊಂಡಿದ್ದು ಯಾಕೆ ಅನ್ನೋದು ಗೊತ್ತಿದೆ. ಇಂಡಿಯಾ ಮತ್ತು ಪಾಕಿಸ್ತಾನ ವಾರ ಆದ ನಂತರ ಉಟ್ಕೊಂಡಿರುವಂತಹ ಬಾಂಗ್ಲಾದೇಶ, ಅದು ಕೂಡ ನಮಗೆ ಸೇಫ್ ಅಲ್ಲ, ಅದು ಕೂಡ ಕೆಂಡ ಕಾರ್ತಾ ಇರುತ್ತೆ. ಇಂಟೆಲಿಜೆನ್ಸ್ಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರು ಹೈ ಅಲರ್ಟ್ ಆಗ್ತಾ ಇದ್ದಾರೆ. ಕೇವಲ ಪಾಕಿಸ್ತಾನದ ಗಡಿ ಮಾತ್ರ ನಮಗೆ ಈಗ ಒಂದು ಸವಾಲಲ್ಲ, ಬಾಂಗ್ಲಾದೇಶದ ಗಡಿಯೂ ಕೂಡ ಸವಾಲಾಗಿ ಪರಿಣಮಿಸಿದೆ. ಆ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಸೇನೆಯ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ನಿಯೋಜನೆ ಜಾಸ್ತಿ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಗಡಿಯಲ್ಲಿ ಒಂದ್ ಕಡೆ ಯುದ್ಧದ ಕಾರ್ಮೋಡ, ಮಗದೊಂದು ಕಡೆ ಬಾಂಗ್ಲಾದೇಶದ ಗಡಿಯಲ್ಲೂ ಕೂಡ ಹೌದು. ನಗು ತರಿಸುವಂತದ್ದು ಏನಪ್ಪ, ನಗೆಪಾಟಲಿಗೆ ಈಡು ಮಾಡುವಂಥದ್ದು ಅಂದ್ರೆ ಈ ಬಾಂಗ್ಲಾದೇಶ ಹೇಳುತ್ತೆ, ಇಂಡಿಯಾ ಮತ್ತು ಪಾಕಿಸ್ತಾನ ಒಪ್ಪಿದ್ರೆ, ಪಾಕಿಸ್ತಾನ ಮಾತ್ರ ಅಲ್ಲ ಇಂಡಿಯಾನೂ ಒಪ್ಪಿದ್ರೆ ನಾವು ಬಂದು ಮಧ್ಯಸ್ಥಿಕೆ ವಹಿಸ್ತೀವಿ, ಈಗ ಏನಾಗಿದೆ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳ್ತಾ ಇತ್ತು ನಾಚಿಕೆಗಿಟ್ಟ ದೇಶ. ಇವೆನ್ನೆಲ್ಲ ಈಗ ಆಗಡೆಯಿಂದಲೂ ಕೂಡ ಉಗ್ರರ ವಾಸನೆ ಕಂಡು ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಇಂಟೆಲಿಜೆನ್ಸ್ಗೆ ಸಿಕ್ಕಿದೆ, ಅಂದ್ರೆ ಗುಪ್ತಚರ ಇಲಾಖೆಗೆ ಸಿಕ್ಕಿದೆ. ಈ ಬೆನ್ನಲ್ಲೇ ಹೈ ಅಲರ್ಟ್ ಆಗಿದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಯುದ್ಧದ ತಯಾರಿಗಳು ನಡೀತಾ ಇದೆ. ಕಾರಣ ಇಷ್ಟೇ, ಕಳೆದ ಒಂದು ವಾರದ ಹಿಂದೆ ಮಧ್ಯಾಹ್ನದ ಸಮಯದಲ್ಲಿ ಕಾಶ್ಮೀರದ ಸುಂದರವಾದ ಜಾಗ ಪಹಲ್ಗಾಮ್ನಲ್ಲಿ ನಡೆದಂತಹ ನರಮೇಧ ಭೂಲೋಕದ ಸ್ವರ್ಗ ನರಕವಾಗಿ ಪರಿಣಮಿಸಿತು. ಪರಿಣಾಮ ಇದೀಗ ಇಡೀ ದೇಶದಲ್ಲಿ ಯುದ್ಧದ ವಾತಾವರಣ ಇದೆ. ನಮ್ಮ ರಾಜ್ಯದ 2 ಹೆಣ್ಮಕ್ಳು ಕೂಡ ತಮ್ಮ ಗಂಡಂದ್ರನ್ನ ಕಣ್ಮುಂದೆಯೇ ಕಳ್ಕೊಂಡಿದ್ರು. ಅದೇ ರೀತಿ ಇಡೀ ದೇಶದಲ್ಲಿ 28 ಜನ ಸಾವನ್ನಪ್ಪಿದ್ರು. ಈ ಬೆನ್ನಲ್ಲೇ ಸರಿಯಾಗಿ ಪ್ರತಿಕಾರ ತೀರಿಸ್ಕೊಳ್ತೀವಿ, ಅಲ್ಲಿ ತನಕ ವಿಶ್ರಮಿಸಲ್ಲ ಅಂತ ಮೋದಿ ಹೇಳಿದ್ರು. ಪದೇ ಒಂದು ಮೀಟಿಂಗ್ಗಳಾಯಿತು. ಮುಂದುವರಿದಂತೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಇದರ ಬೆನ್ನಲ್ಲೇ ಇಂಟೆಲಿಜೆನ್ಸ್ಗೆ ಸಿಕ್ಕಿರುವಂತಹ ಮಾಹಿತಿ, ಕೇವಲ ಪಾಕಿಸ್ತಾನದ ಬಾರ್ಡರ್ ಮಾತ್ರ ಈಗ ನಮಗೆ ಡೇಂಜರ್ ಅಲ್ಲ, ಬಾಂಗ್ಲಾದೇಶದ ಬಾರ್ಡರ್ ಕೂಡ ಡೇಂಜರ್ ಅಂತ.